ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ, ವಿಡಿಯೋ ಆಗಿರುತ್ತೆ ಇದು. ಗುರುವಾರ ರಾತ್ರಿನೇ ಶುಕ್ರವಾರ ಬೆಳಗ್ಗೆ ಪೂಜೆಗೆ ಬೇಕು ಹೂವು ಬೇಕು ಅಂತೇಳಿ ತೊಗೊಂಡ್ಬಿಟ್ಟು ಹಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂವು ಅಷ್ಟೊಂದು ಚೆನ್ನಾಗಿರೋದೇನು ಸಿಕ್ಕಿರಲಿಲ್ಲ, ಸುಮಾರಾಗಿತ್ತು ಹೂವು. ಅದರಲ್ಲೇ ಒಂದು ಹಾರ ಮಾಡ್ಕೊಂಡು ಬಿಟ್ಟು ಹಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆನೇ ತುಂಬ ಕೆಲಸ ಇರುತ್ತಲ್ವ, ತಿಂಡಿ ಮಾಡಬೇಕು ಮತ್ತೆಲ್ಲ ರೆಡಿ ಬಾಕ್ಸ್ಗಳೆಲ್ಲ ರೆಡಿ ಮಾಡಬೇಕು, ಅದಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಹೂ ಮನೇಲಿತ್ತು ಅಂದರೆ ಗುರುವಾರ ನೈಟೇನೆ ಈ ರೀತಿ ಗುರುವಾರ ಬೆಳಗ್ಗೆ ಅಥವಾ ಗುರುವಾರ ನೈಟೇನೆ ಹಾರ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ನಮಗೆ ಈಸಿ ಆಗುತ್ತೆ ಬೇಗ ಪೂಜೆ ಮಾಡೋದಕ್ಕೆ ಅಂತ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ಸಿಂಪಲ್ ಆಗಿರುವ ಹೂವಿನ ಹಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹೂವು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ಬಿಟ್ಟು ಇದು ಈ ಥರ ಅದನ್ನು ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಡೇ ಫ್ರೈಡೇ ಬೆಳಗ್ಗೆ ಕಾಫಿ ಟೀ ಏನು ರೆಡಿ ಮಾಡಿಲ್ಲ ಇವತ್ತು. ಇವಾಗ ಮನೇಲೇ ಎಳ್ನೀರಿತ್ತು, ಅದನ್ನೇ ಕುಡಿತಾ ಇದ್ದೀವಿ. ಎಳ್ನೀರು ತುಂಬ ಕಾಯೆಲ್ಲ ಎಷ್ಟೊಂದು ಕಾಯಿ ಬಂದುಬಿಟ್ಟಿತ್ತು, ಅದರಲ್ಲಿ ಆಲ್ರೆಡಿ ಕಾಯಿ ದಪ್ಪ ಬಂದಿತ್ತು ಅಲೆಯ. ಎಳ್ನೀರು ಗಂಜಿ ಥರ ಇರೋದ ಬೇಸಿಗೆಯಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಂಪಾಗುತ್ತೆ ಚೆನ್ನಾಗಿ. ಇದು ಆಲ್ರೆಡಿ ಸ್ವಲ್ಪ ಕಾಯಿ ಬಂದುಬಿಟ್ಟಿತ್ತು ಎಳ್ನೀರಲ್ಲಿ. ಪರವಾಗಿಲ್ಲ ಅಂತ ಇನ್ನೇನು ತಂದಿದ್ವಲ್ಲ ಅದನ್ನೇ ಕುಡಿದ್ವಿ. ಮತ್ತು ಇದು ಒಳಗಡೆ ಕಾಯಿ ಜಾಸ್ತಿನೇ ಇತ್ತು, ಅದನ್ನು ನಾನು ಮತ್ತೆ ಓಪನ್ ಮಾಡಿ ತೆಗಿಯೋದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತಲ್ವ, ಆಗ ಮಾಡೋದಿಲ್ಲ ನಾನು. ಸ್ಪೂನ್ ಇರುತ್ತಲ್ವ, ಟೀ ಸ್ಪೂನು, ಅದನ್ನೇ ಈ ಹೋಲ್ ಮಾಡ್ಕೊಂಡಿರ್ತೀವಲ್ಲ, ಹೋಲ್ ಒಳಗೆ ಹಾಕ್ಬಿಟ್ಟು ಪೂರ್ತಿ ಸುತ್ತ ಎಳ್ನೀರು ಸುತ್ತನೂ ಒಂದು ಕಡೆಯಿಂದನೇ ಈ ರೀತಿ ಸ್ಪೂನಲ್ಲಿ ತೆಗಿತಾ ಹೋಗ್ತೀನಿ. ಎಲ್ಲ ಬರುತ್ತೆ ನೀಟಾಗಿ ಪೂರ್ತಿಯಾಗಿ ತಕ್ಕೊಬೋದು ನಾವು, ಒಂದು ಸ್ವಲ್ಪನೂ ಬಿಡ್ದೇ ಈ ರೀತಿ ತೆಗಿಬೋದು ಸ್ಪೂನಿಂದನೇ. ಅದು ಹೊಡಿಬೇಕು ಅಂದರೆ ಮನೇಲಿ ಮಚ್ಚಿರಬೇಕು, ಮಚ್ಚಿಲ್ಲ ಅಂದರೆ ಆಗಲ್ಲ ಅಲ್ವಾ. ಹಿಂಗೇ ಮಾಡ್ಕೊಳೋದು ನಾನು ಯಾವಾಗ್ಲೂ. ಇದೇ ರೀತಿ ತೆಗ್ದ್ಬಿಟ್ಟು ಎಲ್ಲ ಪೂರ್ತಿ ಕೊಬ್ಬರಿನ ತೆಗಿತೀನಿ. ಬೇಸಿಗೆಯಲ್ಲಿ ಆವಾವಾಗ ಮಧ್ಯೆ ಮಧ್ಯೆ ಒಂದೊಂದು ಎಳ್ನೀರು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ವೈಸು. ಅದಕ್ಕೆ ಕೆಂಪು ಕಲ್ಲು ಸಕ್ಕರೆ ಇದ್ದರೆ ಕೆಂಪು ಕಲ್ಲು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡು ಕುಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಬೇಸಿಗೆಯಲ್ಲಿ ಆಚೆ ಕಡೆ ಏನಾದ್ರು ಜ್ಯೂಸು ಅದು ಇದು ಕುಡಿಯೋದಕ್ಕಿಂತ ಮನೇಲೇ ಮಜ್ಜಿಗೆ ಅಥವಾ ಎಳ್ನೀರುಗಳನ್ನ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ರಂಗೋಲಿ ಎಲ್ಲ ಹಾಕಾಯಿತು. ಮೇಲೆ ಹೂವು ಕಿತ್ಕೊಂಬರೋಕ್ಕೆ ಹೋಗಿದ್ದೆ, ಹೂವೆಲ್ಲ ಕಿತ್ಕೊಂಡು ಗಿಡಕ್ಕೆ ಹಾಗೆ ಸ್ವಲ್ಪ ನೀರು ಹಾಕಬೇಕಾಗಿತ್ತು. ನೀರು ಹಾಕದೆ ಬೆಳಗ್ಗೆನೇ ತುಂಬಾ ಜೋರಿತ್ತು ಬಿಸಿಲು. ಹಾಗೆ ಹೂವೆಲ್ಲ ಕಿತ್ಕೊಂಡ್ಬಿಟ್ಟು ಗಿಡಕ್ಕೂ ನೀರು ಹಾಕಿ ಕೆಳಗಡೆ ಬಂದೆ. ಸುಮಾರಾಗಿ ಹೂವು ಬಿಟ್ಟಿತ್ತು ಇವತ್ತು, ಸ್ವಲ್ಪ ಕಮ್ಮಿನೇ ಇತ್ತು, ಬಟ್ ಪರವಾಗಿಲ್ಲ, ಒಂದಿಷ್ಟು ಬಿಟ್ಟಿತ್ತು. ಇಷ್ಟು ಡೈಲಿ ಹೂ ಸಿಕ್ಕರೂ ಸಾಕಾಗುತ್ತೆ ಮನೆಗೆ ಪೂಜೆಗೆ. ಈ ಥರ ಒಂದು 4-5 ಬಸಂಪಾದು ಗಿಡಗಳು ಹಾಕ್ಕೊಂಡ್ಬಿಟ್ರಂತೂ ಅದು ಡೈಲಿ ಹೂ ಬಿಡ್ತಾನೆ ಇರುತ್ತೆ. ಒಂದು 4-5 ಪಾಟಲ್ಲಿ ಒಂದೊಂದೇ ಚಿಕ್ಕ ಚಿಕ್ಕ ಸಸಿಗಳನ್ನ ಒಂದೊಂದು ಚಿಕ್ಕ ಪಾಟಲ್ಲೂ ಆದ್ರೂ ಹಾಕ್ಕೊಂಡ್ರೂ ಬರುತ್ತಿದ್ದು. ನಾನು ಹಾಕಿರೋದು ಚಿಕ್ಕ ಪಾಟಲ್ಲೇ ಇದು. ಪರವಾಗಿಲ್ಲ, ಚೆನ್ನಾಗಿ ಹೂವು ಬಿಡುತ್ತೆ. ಇದು ಸಸಿಗಳಾದಮೇಲೆ ನಾನು ಇನ್ನೊಂದೆರಡು ಪಾಟ್ಗಳಿಗೆ ಬೇರೆ ಬೇರೆ ಗಿಡಗಳನ್ನ ಹಾಕಿ ರೆಡಿ ಮಾಡ್ಕೋಬೇಕು. ಡೈಲಿ ಇದು ಹೂವು ಬಿಡ್ತಾ ಇತ್ತು ಅಂದರೆ ಇದು ಮತ್ತು ದಾಸವಾಳ ಸೇರಿಸಿ ಡೈಲಿ ಪೂಜೆಗೆ ಹೂವಾಗುತ್ತೆ. ಡೈಲಿ ಹೂವು ಕೊಂಡ್ಕೋಬೇಕು ಅಂತ ಏನಿರಲ್ಲ. ವಾರಕ್ಕೊಂದು ದಿವಸ ಅಥವಾ 2 ದಿವಸ ಬೇರೆ ಹೊರಗಡೆಯಿಂದ ಹೂವು ತಗೊಂಬಂದರೆ ಅದು ಮತ್ತು ಇದು ಎಲ್ಲ ಸೇರಿದರೆ ಸಾಕಾಗುತ್ತೆ. ಅಥವಾ ಹಬ್ಬಗಳು ಏನಾದ್ರು ಫಂಕ್ಷನ್ಸ್ ಇದ್ದಾಗ ಆಚೆ ತೊಗೊಳ್ಲೇಬೇಕಲ್ವ, ಅವತ್ತು ತೊಗೊಂಡ್ರೆ ಆಗುತ್ತೆ. ನೆಕ್ಸ್ಟ್ ತುಳಸಿ ಕಿತ್ಕೊತಾ ಇದ್ದೀನಿ. ತುಳಸಿ ನಾನು ಡೈಲಿ ಕೀಳಲ್ಲ, ವಾರಕ್ಕೆ 1 ದಿವಸ ಅಥವಾ 15 ದಿನಕ್ಕೆ 1 ದಿವಸ ಈ ರೀತಿ ಬಂದಿರುತ್ತವಲ್ಲ ಕುಡಿಗಳ್ನ ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಮತ್ತೆ ಎಕ್ಸ್ಟ್ರಾ ಅದು ಬ್ರಾಂಚಸ್ ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ. ನಾನು ಕಿತ್ಕೊತಾ ಇರೋದು ಇದು ಪೂಜೆ ಮಾಡತ್ತೀನಲ್ಲ ತುಳಸಿ ಪಾಟ್, ಅದರಿಂದ ಅಲ್ಲ. ನಾನು ಮೇಲೆ ಬೇರೆ ಗಿಡಗಳಲ್ಲೇ ತುಳಸಿನ ಸ್ವಲ್ಪ ಒಂದೊಂದು ಗಿಡಗಳನ್ನ ಹಾಕ್ಕೊಂಡಿನಿ. ಅದರಲ್ಲಿ ಈ ರೀತಿ ವಾರಕ್ಕೆ ಅಥವಾ 15 ದಿವಸಕ್ಕೆ ಒಂದೊಂದು ದಿನ ಕಿತ್ಕೊತಾ ಇರ್ತೀನಿ. ಊರಿಂದ ತಂದಿದ್ದ ಬಾಳೆಗೊನೆನೂ ಸಹ ಚೆನ್ನಾಗಿ ಹಣ್ಣಾಗಿತ್ತು. ಪೂಜೆಗೆ ಹಣ್ಣು ಬೇಕಾಗಿತ್ತಲ್ವ, ಇವತ್ತೇನು ಆಚೆ ಕಡೆಯಿಂದ ಹಣ್ಣು ತಂದಿಲ್ಲ. ಇದೇ ಹಣ್ಣಾಗಿತ್ತು. ಡೇ ಬೈ ಡೇ ಒಂದೊಂದೇ 2 ಈ ಥರ ಆಗ್ತಾಯಿತ್ತು. ಅದರಲ್ಲೇ ಒಂದು ಚಿಪ್ ಕಟ್ ಮಾಡ್ಕೊತಾ ಇದ್ದೀನಿ. ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕೆಲಸ ಆಗಿತ್ತು. ಹಂಗಾಗಿ ಡೈರೆಕ್ಟಾಗಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಣ್ಣನ್ನು ಎಲ್ಲ ತೊಳೆದ್ಬಿಟ್ಟು ಇಡ್ತಾಯಿದ್ದೀನಿ. ತೊಳೆದ್ಬಿಟ್ಟು ವೀಳ್ಯದೆಲೆ ಅಡಿಕೆ ಎಲ್ಲ ರೆಡಿ ಮಾಡಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಹೂವು ರೆಡಿಯಾಗಿತ್ತು. ಹೂವುಗಳನ್ನ ನನಗೆ ರಾತ್ರಿನೇ ಹಾರ ಮಾಡಿಟ್ಟಿದ್ನಲ್ವ, ಹಾಗಾಗಿ ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ಮತ್ತು ತಿಂಡಿ ರೆಡಿ ಮಾಡಬೇಕು. ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇನಾದರೂ ಸಿಂಪಲಾಗಿರೋ ತಿಂಡಿನೇ ಮಾಡಿಬಿಡ್ತೀನಿ ನಾನು. ಟೈಮ್ ಆದರೆ ತುಂಬ ಬೇಗ ಈಸಿಯಾಗಿರೋವಂಥ ತಿಂಡಿನ ರೆಡಿ ಮಾಡ್ಕೊಳ್ಳೋದು. ನೋಡಿ, ಹೂವು ಇಷ್ಟ ಆಗಿತ್ತು. ದೇವ್ರ ಸಾಮಾನೆಲ್ಲ ಆಲ್ರೆಡಿ ತೊಳೆದಿಟ್ಟಿದ್ದೆ ನಾನು. ತೊಳೆದಿಟ್ಬಿಟ್ಟು ಸ್ವಲ್ಪ ನೀರೆಲ್ಲ ಸೋರ್ಕೊಳ್ಳಿ ಅಂತೇಳಿ ಹೂ ಕಿತ್ಕೊಳಕ್ಕೆ ಹೋಗಿದ್ದು. ಇವಾಗ ಬಂದುಬಿಟ್ಟು ಅದನ್ನು ಸಹ ಬೇಗ ಒರೆಸಿಕ್ತಾ ಇದ್ದೀನಿ. ಈ ಪೀತಾಂಬರಿ ಅಥವಾ ನಾವು ಈ ಮನೆಯಲ್ಲಿ ಪೌಡ್ರುಗಳನ್ನ ರೆಡಿ ಮಾಡ್ಕೊತೀವಲ್ಲ, ಅದನ್ನೆಲ್ಲ ಹಾಕಿ ತೊಳೆದ್ಬಿಟ್ರೆ ಈ ಹಿತ್ತಾಳಿ ಸಾಮಾನುಗಳು ಅಥವಾ ತಾಮ್ರದ ಸಾಮಾನನ್ನು ಬೇಗ ಒರೆಸಿಡಬೇಕು. ಇಲ್ಲಾಂದರೆ ಅದು ನೀರು ಎಲ್ಲೆಲ್ಲಿ ಡಾಟ್ ಇರುತ್ತೋ ಅಲ್ಲಲ್ಲೇ ಹಾಗೆ ಕಲೆ ಆಗುತ್ತೆ. ತುಂಬ ಹೊತ್ತು ಬಿಟ್ಬಿಟ್ರೆ ಡಾಟ್ ನೀರು ಎಲ್ಲೇ ನಿಂತಿರುತ್ತೆ ನೋಡಿ,
ಅದು ಹಾಗಾಗಿ ಖಾಲಿ ಆಗುತ್ತೆ. ತೊಳೆದು ಸ್ವಲ್ಪ ಹೊತ್ತಿಗೆ ಬೇಗ ತಕ್ಷಣ ನೀರು ಬಸ್ದ ತಕ್ಷಣ ಒರೆಸಿಟ್ಬಿಟ್ರೆ ಮತ್ತೆ ನಾವು ನೆಕ್ಸ್ಟ್ ಇನ್ನೊಂದು ದಿವಸ ತೊಳೆಯೋ ತನಕ ಅಥವಾ ಒಂದು 2-3 ದಿನದ ತನಕ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಅದೆಲ್ಲ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಡೋರ್ಗಳ್ನೆಲ್ಲ ಸ್ವಲ್ಪ ಒರೆಸ್ಕೋಬೇಕಾಗಿತ್ತು. ಡೋರೆಲ್ಲ ಒರೆಸ್ಬಿಟ್ಟು ದೇವ್ರ ಮನೆನೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಅದಕ್ಕೆ ಹಚ್ಚೋದಕ್ಕೆ ಅಂತ ಆ ನಾಮನ ತೆಗೆದುಕೊಳ್ತಾ ಇದ್ದೀನಿ. ನಾನು ಫೋಟೋದಲ್ಲಿ ಹೆಂಗಿರುತ್ತೆ ನಾಮ ಅದ್ರ ಮೇಲೇ ನೀಟಾಗಿ ಹಚ್ಕೊಂಡ್ಬಿಡ್ತೀನಿ. ನಾನು ಎಕ್ಸ್ಟ್ರಾ ದೊಡ್ಡದಾಗಿ ಹಚ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತೇಳಿ ಆ ಫೋಟೋದಲ್ಲಿ ನಾಮ ಚಿತ್ರ ಏನು ಕೊಟ್ಟಿರ್ತಾರೆ ಅದ್ರ ಮೇಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ನಾನು ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಬತ್ತಿ ಇರುತ್ತೆ ನೋಡಿ, ಮಾಮೂಲಿ ಬತ್ತಿ ಅಥವಾ ಕಾಟನ್ ಮನೇಲಿರುತ್ತಲ್ಲ, ಅದನ್ನು ಒಂದು ಕಡ್ಡಿಯ ತುದಿಗೆ ರವಂಡಾಗಿ ಪೂರ್ತಿ ತುದಿಗೆ ರವಂಡಾಗಿ ಸುತ್ಕೊಂಡ್ಬಿಡ್ತೀನಿ. ಅದರಿಂದ ಈ ರೀತಿ ಹಚ್ಚುತ್ತೀನಿ. ಮಾಮೂಲಿ ಮಧ್ಯೆ ಮತ್ತು ಕುಂಕುಮ ನಾನು ಕಲ್ಸ್ಕೊಳೋದಿಲ್ಲ. ಕುಂಕುಮ ಡ್ರೈ ಕುಂಕುಮನ ತೊಗೊಂಡ್ಬಿಟ್ಟು ಹಚ್ಚುತ್ತೀನಿ. ಕಲಸಿ ಇಟ್ಬಿಟ್ರೆ ಅದು ಒಣಗ್ದಂಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಚೆನ್ನಾಗಿ ಕಾಣಲ್ಲ ಅಂತೇಳಿ ಕುಂಕುಮ ಕಲ್ಸ್ಕೊಳಲ್ಲ. ನಾಮ ಮಾತ್ರ ತೆಗೆದು ಇಟ್ಬಿಟ್ಟು ಮಧ್ಯ ಒಣ ಕುಂಕುಮನೇ ತೊಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಹಚ್ಕೊತೀನಿ. ಈ ರೀತಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಗಂಧ ಇಕ್ಕೊಂಡು ಕುಂಕುಮ ಇಕ್ಕೊಂಡು ಎಲ್ಲ ದೇವ್ರುಗಳ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ದೇವ್ರುಗಳಿಗೆಲ್ಲ ಫಸ್ಟು ಗಂಧ ಹಚ್ಚೋದಕ್ಕೆ ಗಂಧ, ಕುಂಕುಮ ಅಥವಾ ವಿಭೂತಿ ಏನೇನು ಹಚ್ಚಬೇಕು ಎಲ್ಲ ಹಚ್ಚಿ ರೆಡಿ ಮಾಡಿದ ಮೇಲೇ ನಾವು ಮತ್ತೆ ಯಾವ್ಯಾವ ಪ್ಲೇಸಿಗೆ ಫೋಟೋಗಳನ್ನ ಇಕ್ಕೋಬೇಕು ಅಲ್ಲಿ ಇಟ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಹೂವು ಇಕ್ಕೊತೀನಿ. ನೆಕ್ಸ್ಟ್ ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡೆ. ಇವತ್ತು ಚಿಕ್ಕದೊಂದು ರಂಗೋಲಿನೂ ಸಹ ಹಾಕ್ಕೊಳ್ತೀನಿ. ನಾನು ಅಲ್ಲಿ ಜಾಗ ಎಷ್ಟಿದೆ ಅಷ್ಟು ನೋಡಿಬಿಟ್ಟು ಸಿಂಪಲ್ ಆಗಿರೋದೊಂದು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಾಯಿತು. ಎಲ್ಲ ದೇವ್ರಿಗೂ ಹೂವು ಇಟ್ಟಾಯಿತು. ಹೊಸ್ಲುಗಳ್ನ ಅಷ್ಟೇ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ನಾನು ಸ್ವಲ್ಪ ಪೂಜೆ ಮಾಡೋದು ನಿಧಾನನೇ, ಹಾಗಾಗಿ ಸ್ವಲ್ಪ ತುಂಬ ಟೈಮೇ ತೊಗೊಂಡ್ಬಿಡ್ತೀನಿ ನಾನು ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ. ಹಾಗೆ ಎಲ್ಲ ರೆಡಿಯಾಗಿತ್ತು. ಹೂವೆಲ್ಲ ಇಟ್ಬಿಟ್ಟು ಇನ್ನೇನು ದೀಪ ಹಚ್ಬಿಟ್ಟು ಮಂಗಳಾರತಿ ಮಾಡಿದರೆ ಪೂಜೆ ಆಗುತ್ತೆ ನಂದು. ಮೇನ್ ಡೋರಿಗೆ ಈ ರೀತಿ ಸಿಂಪಲ್ಲಾಗಿರೋವಂಥ ರಂಗೋಲಿನ ಹಾಕ್ಕೊಳ್ತಾ ಇದ್ದೆ. ಮೇನ್ ಡೋರ್ಗೆ ಇವಾಗ ಹೂವು ಇಡ್ತಾ ಇದ್ದೀನಿ. ನೆಕ್ಸ್ಟು ತುಳಸಿ ಕಟ್ಟೆನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುಳಸಿ ಕಟ್ಟೆಗೂ ಹೂವು ಇಟ್ಬಿಟ್ಟು ತುಳಸಿ ಪಾಟು ಬೇಸಿಗೆ ಶುರುವಾಗಿ ತುಂಬ ದಿವಸ ಆಯ್ತಲ್ಲ, ಅದು ಬೇರೆ ಇದು ಡೈರೆಕ್ಟಾಗಿ ಬೆಳಗ್ಗೆ ಸೂರ್ಯ ಹುಟ್ಟಿದ್ಕಿಂತ ಮಧ್ಯಾಹ್ನ ಸೂರ್ಯ ಸ್ವಲ್ಪ ಮೇಲೆ ಬರೋ ತನಕನೂ ಇದಕ್ಕೆ ಚೆನ್ನಾಗಿ ಬಿಸಿಲು ಬೀಳುತ್ತೆ. ಹಂಗಾಗಿ ಈಗ ತುಳಸಿ ತುಂಬ ದಿನ ಆಗೋಯ್ತು. ಈಗ ಒಂದು 4 ತಿಂಗಳು ಬೇರೆ ಆಗೋಯ್ತು. ತುಳಸಿ ಗಿಡನೂ ಸ್ವಲ್ಪ ಇದಾಗ್ತಾ ಬಂದಿದೆ. ತುಳಸಿನೂ ಸಹ ಚೇಂಜ್ ಮಾಡಬೇಕು ಸದ್ಯದರಲ್ಲೇ ತೆಗ್ದುಬಿಟ್ಟು ಬೇರೆ ಸಸಿಗಳು ಬೆಳೆದಿದೆ ಬೇರೆ ಪಾರ್ಟಲ್ಲಿ ಅದನ್ನು ತಂದುಬಿಟ್ಟು ಕೆಳಗಡೆ ತುಳಸಿ ಪೂಜೆ ಮಾಡೋದಕ್ಕೆ ಇನ್ನೊಂದು ತುಳಸಿನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲ ರೆಡಿ ಆಯಿತು. ದೀಪ ಹಚ್ಚಿ ಪೂಜೆ ಮಾಡಿದರೆ ನನ್ನ ಪೂಜೆ ಕಂಪ್ಲೀಟಾಗಿ ರೆಡಿ ಆಯಿತು. ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿ ವಿಭಿನ್ನವಾಗಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನನಗೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತಲ್ವ. ನನಗೆ ಸ್ವಲ್ಪ ಅಲಂಕಾರ ಜಾಸ್ತಿ ಮಾಡಬೇಕು, ಆಮೇಲೆ ಸ್ವಲ್ಪ ಹೂವು ಜಾಸ್ತಿ ಇದ್ದರೆ ನನಗಿನ್ನೂ ತುಂಬಾ ಇಷ್ಟ ಆಗುತ್ತೆ ಪೂಜೆ ಎಲ್ಲ ಮಾಡೋದಕ್ಕೆ. ಇವಾಗ ನೆಕ್ಸ್ಟು ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿತ್ತು, ಹಾಗಾಗಿ ನಾನು ಇವತ್ತು ಸಿಂಪಲ್ಲಾಗಿರೋ ಅಂಥದ್ದೇ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಪೆಪ್ಪರ್ ರೈಸ್ ಮಾಡ್ತಾಯಿದ್ದೀನಿ. ಈ ಪೆಪ್ಪರ್ ರೈಸ್ ಮಾಡೋದಂತೂ ತುಂಬಾ ಈಸಿ, ತುಂಬ ಏನು ಕಟ್ ಮಾಡ್ಕೊಳೋಂಥದ್ದು ಏನಿರಲ್ಲ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ, ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿನ ಮಧ್ಯೆ ಸೀಳಿ 2-3 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ನ ತರಿಯಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ. ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೂಜೆ ಮಾಡ್ಬೇಕಾದ್ರೆ ನಾನು ಅನ್ನಕ್ಕೆ ಇಟ್ಬಿಟ್ಟಿದ್ದೆ. ಅನ್ನ ಆಗಿದೆ, ಏಕೆಂದರೆ ಈ ಥರ ಪೆಪ್ಪರ್ ರೈಸ್ ಮಾಡೋದಕ್ಕೆ ಅನ್ನ ಸ್ವಲ್ಪ ತಣ್ಣಗಿರಬೇಕು. ಅನ್ನ ಕೂಡ ಆಗಿದೆ. ಆವಾಗಲೇ ಸೌತೆಕಾಯಿ ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಧ್ಯೆ ಆಗಿ ಗ್ಯಾಪ್ ಸಿಕ್ಕಾಗ. ಇವಾಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಸಿಡಿದ್ಮೇಲೆ ಜೀರಿಗೆನ ಹಾಕ್ಕೋಬೇಕು. ಇದಕ್ಕೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆನೂ ಸಹ ಹಾಕ್ಬೋದು. ನಮ್ಮ ಮನೇಲಿ ಉದ್ದಿನಬೇಳೆ ಕಡಲೆಬೇಳೆ ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ನಾನು ಹಾಕೋದು ಸ್ವಲ್ಪ ಕಮ್ಮಿ ಯಾವಾಗ್ಲೂ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ನೆಕ್ಸ್ಟು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸು ಜಜ್ಜಿಟ್ಟಿರೋ ಮೆಣಸು ಇದೆಯಲ್ಲ, ಮೆಣಸು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದರೆ ಇದು ಆಯಿತು ಅಷ್ಟೇ. ಇದು ಒಗ್ಗರಣೆ ಇದೆಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ಅನ್ನಕ್ಕೂ ನಾನು ಉಪ್ಪು ಹಾಕಿದ್ದೆ, ಹಂಗಾಗಿ ಇಲ್ಲಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೆಕ್ಸ್ಟ್ ರೈಸನ್ನು ಸಹ ತಣ್ಣ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಇದು ಪೆಪ್ಪರ್ ರೈಸು ರೆಡಿ. ತುಂಬಾ ಈಸಿ ರೆಸಿಪಿ ಇದು. ಯಾರಾದರೂ ತುಂಬ ಲೇಟಾಗಿ ಎದ್ದು ಅರ್ಜೆಂಟಿಗೆ ಏನಾದರೂ ತಿಂಡಿ ಮಾಡಬೇಕು ಅಂದರೆ ಈ ಥರ ತಿಂಡಿನ ಟ್ರೈ ಮಾಡಿ. ಟೇಸ್ಟಿಯಾಗೂ ಇರುತ್ತೆ. ಇದ್ರ ಜೊತೆ ನೆಂಚ್ಕೊಳಕ್ಕೆ ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ಸಾಕು.
ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ರೈಸ್ ರಾತ್ರಿ ಏನಾದ್ರು ಮಾಡಿದ್ದು ತುಂಬಾ ಮಿಕ್ಕಿರುತ್ತೆ ಒಂದೊಂದು ಟೈಮ್ ಅಲ್ವಾ, ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ಇದು ಹೇಳಬೇಕು ಅಂದರೆ ಬಿಸಿ ಅನ್ನೋದಕ್ಕಿಂತ ರಾತ್ರಿ ಮಾಡಿರೋ ಅನ್ನ ಇರುತ್ತೆ ನೋಡಿ, ಅದಕ್ಕಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ಒಂದ್ಸಲಿ ಟ್ರೈ ಮಾಡಿ. ಈಸಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲಿ. ಆಲ್ರೆಡಿ ಎಣ್ಣೆಯಲ್ಲಿ ಕರೆದಿಟ್ಟಿರುವಂಥ ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಆವಾಗ ಈ ರೀತಿ ಶೇಂಗಾ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಫ್ರೈ ಮಾಡಿ ಎಕ್ಸ್ಟ್ರಾ ಎತ್ತಿಟ್ರೆ ಯಾವಾಗಲೂ ಕ್ರಿಸ್ಪಿಯಾಗಿರುತ್ತೆ. ಈ ಫಸ್ಟೇ ನಾವು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಅದರಲ್ಲಿ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಏನಾಗುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಅದನ್ನು ಗೊಜ್ಜೇನಾದ್ರು ಎತ್ತಿಟ್ರೂ ಸಾಫ್ಟ್ ಆಗುತ್ತೆ, ಕ್ರಿಸ್ಪಿನೆಸ್ ಇರೋದಿಲ್ಲ. ಈ ರೀತಿ ಎತ್ತಿಟ್ಟು ನಮಗೆ ಬೇಕಾದಾಗ ತಿಂಡಿಗಳು ರೆಡಿ ಮಾಡಿದಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಲಂಚ್ ಬಾಕ್ಸು ರೆಡಿ ಆಯಿತು, ತಿಂಡಿನೂ ರೆಡಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್. ಇವತ್ತು ಜಾಸ್ತಿ ವಿಡಿಯೋ ಏನು ಮಾಡಿಲ್ಲ, ನಾನು ಇಷ್ಟೇ ಮಾಡಿದ್ದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.